27ನೇ ತಾರೀಕು 7ನೇ ತಿಂಗಳು 2026ನೇ ಸೋಮವಾರ ಏನು ನಾವು ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಮತ್ತು ಬರಗಾಲ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಏನು ನಾವು AC ಕಚೇರಿ ಮುತ್ತಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅವಳಿ ತಾಲೂಕಿನ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲ ಅನ್ನದಾತ ದೇವರುಗಳು, ರೈತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೋಸ್ಕರ ಎಲ್ಲ ಅನ್ನದಾತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೇನೆ. ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ನಾನು ಇಟ್ಕೊಂತೀನಿ ಮಾತಾಡಿ ಎಲ್ಲ ನನ್ನ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅನ್ನದಾತ ಬಂಧುಗಳಲ್ಲಿ ಮನವಿ, ಈ ಕೃಷಿ ಚಟುವಟಿಕೆ ವಿಚಾರದ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕರಿಬಸಪ್ಪಗೌಡರು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಕೆರೆ ನೀರನ್ನು ತುಂಬಿಸುವ ವಿಚಾರದ ಬಗ್ಗೆ ದಿನಾಂಕ 27 ಸೋಮವಾರ ದಿವಸ 11:30ಕ್ಕೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ AC ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಅವರ AC ಕಚೇರಿಯ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ತಾವುಗಳೆಲ್ಲರೂ ಈ ಕೆರೆ ತುಂಬಿಸ್ತಕ್ಕಂಥ ವಿಚಾರದ ಬಗ್ಗೆ ಎಲ್ಲ ರೈತ ಬಾಂಧವರು ಕೂಡ ಆಗಮಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಎಲ್ಲ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿ ತುಂಬಿಸ್ಕೊಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಅವಕಾಶವನ್ನು ಮತ್ತು ಸರ್ಕಾರದ ಜೊತೆಗೆ ಒತ್ತಾಯವನ್ನು ಕೂಡ ಹಾಕ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾದಂಥ ವಿಚಾರ ಇದೆ. ಈಗಾಗಲೇ ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿ 90% ಬರಗಾಲ ಇರೋ ಕಾರಣಕ್ಕೆ ಇದು ಸಂಪೂರ್ಣ ಬರಗಾಲವನ್ನು ಘೋಷಣೆ ಮಾಡಿ ಸಂಪೂರ್ಣ ಈ 80% ಈಗಾಗಲೇ ಸರ್ಕಾರ ಹೇಳೋ ಪ್ರಕಾರ 200 ತಾಲೂಕುಗಳು ಬರಪೀಡಿತ ಅಂತ ಹೇಳ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ 80% ಇಡೀ ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ಸಂಪೂರ್ಣ ಬರಗಾಲವನ್ನು ಘೋಷಣೆ ಮಾಡಿ NDRF ಮಾನದಂಡ ಏನಿದೆ ಪರಿಹಾರ ಕೊಡ್ತಕ್ಕಂಥ NDRF ಮಾನದಂಡವನ್ನು ವೈಜ್ಞಾನಿಕವಾಗಿ ಬದಲಾವಣೆಯನ್ನು ಮಾಡಿ NDRF ಹಳೆಯ ಮಾನದಂಡವನ್ನು ಬದಲಿಸಿ ಇವತ್ತು ಆ ಮಾನದಂಡವನ್ನು ಬದಲಾವಣೆ ಮಾಡಿ NDRF ಮಾನದಂಡ ರಾಷ್ಟ್ರೀಯ ಪರಿಹಾರ ವಿಪತ್ತು ನಿಧಿಯನ್ನು ಬದಲಾವಣೆ ಮಾಡಿ ಇವತ್ತು ಕನಿಷ್ಠ 1 ಎಕರೆಗೆ 41 ಎಕರೆ ಮೆಕ್ಕೆಜೋಳ ಸಂಪೂರ್ಣವಾಗಿ ಒಣಗಿರೋ ಕಾರಣಕ್ಕೆ 1 ಎಕರೆಗೆ 40,000 ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ MP ಗಳು ಭಾರತೀಯ ಜನತಾ ಪಕ್ಷದವರಾಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ NDRF ಮಾನದಂಡವನ್ನು ಬದಲಾವಣೆ ಮಾಡಿ ಪರಿಹಾರ ಮೊತ್ತವನ್ನು ಜಾಸ್ತಿ ಕೊಡಬೇಕು. ಕನಿಷ್ಠ 1 ಎಕರೆ ಮೆಕ್ಕೆಜೋಳಕ್ಕೆ 40,000 ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ. ತಾವು ರೈತರ ಪರವಾಗಿ ರಾಜ್ಯಾಧ್ಯಕ್ಷರಾಗಿ ರೈತರ ಪರ ಧ್ವನಿ ಎತ್ತಬೇಕು, ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಇದ್ದೀರಿ. ಆದರೆ ಈ ಭಾರತೀಯ ಜನತಾ ಪಾರ್ಟಿಯ 19 ಸಂಸದರು, ಕಾಂಗ್ರೆಸ್ ಸೇರಿ 9 ಸೇರಿ ಎಲ್ಲರೂ ಒಟ್ಟಾಗಿ ಆ NDRF ಏನಿದೆ ಅಷ್ಟು ಬಹಳ ಇಚ್ಛಾಶಕ್ತಿಯಿಂದ ಪರಿವರ್ತನೆ ಮಾಡುವಂಥದ್ದು ಮಾಡ್ತಾರ ಅನ್ನೋದು ಎಲ್ಲೇ ನಿಮಗೆ ಭ್ರಮೆ ಇದೆ ಅಂತ ಹೇಳ್ತಾನೆ. ನಮ್ಮ ಒತ್ತಾಯ ಇವತ್ತು ಕರ್ನಾಟಕದ ಎಲ್ಲ MP ಗಳು ಭಾರತೀಯ ಜನತಾ ಪಕ್ಷದವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಈ ಅವೈಜ್ಞಾನಿಕವಾಗಿರ್ತಕ್ಕಂಥ NDRF ಮಾನದಂಡವನ್ನು ಸಂಪೂರ್ಣ ಕರ್ನಾಟಕದ MP ಗಳು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇಡೀ ರಾಜ್ಯ ಭೀಕರ ಬರಗಾಲದಿಂದ ಕೂಡಿರೋ ಕಾರಣಕ್ಕೋಸ್ಕರ ಇವರು ಈ ಭಾರತ ಸರ್ಕಾರದ ಮೇಲೆ ಒತ್ತಡ ತಂದು ವೈಜ್ಞಾನಿಕವಾಗಿರ್ತಕ್ಕಂಥ ನೀತಿಯನ್ನು NDRF ಏನು ಪರಿಹಾರ ಮೊತ್ತ ಇದೆ ಅದನ್ನು ವೈಜ್ಞಾನೀಕರಿಸಿ ಇವರು ಕನಿಷ್ಠ NDRF ನೀತಿಯ ಬದಲಾವಣೆ ಮುಖಾಂತರ ಕನಿಷ್ಠ 1 ಎಕರೆ ಮೆಕ್ಕೆಜೋಳ ಒಣಗಿರೋ ಕಾರಣಕ್ಕೆ 1 ಎಕರೆಗೆ 40,000 ಪರಿಹಾರವನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಎಲ್ಲ ಕರ್ನಾಟಕದ ರಾಜ್ಯದ MP ಗಳು ಭಾರತ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವರಿಗೆ ಆಗ್ರಹಿಸ್ತಾ ಇದ್ದೇವೆ. ಮಾಡಲೇಬೇಕು, ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ.